ನಮಸ್ಕಾರ. ಮಶ್ರೂಮ್ ಅಥವಾ ಅಣಬೆ ತೋಟದಲ್ಲಿ ಸಿಕ್ಕಿರೋಂಥ ಅಣಬೆ ಇದು. ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್: ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಅಣಬೆನ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ. ನೀಟಾಗಿ ಮಣ್ಣಿಲ್ಲದೆ ಇರೋ ರೀತಿ ತೊಳೆದಿಟ್ಕೊಳ್ಳಿ. ಸಾಂಬಾರು ಮಾಡೋದಕ್ಕೆ ಮಸಾಲ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ 1-2 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನಷ್ಟು, ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, 3 ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಟೊಮೆಟೊ 3 ಹೆಚ್ಕೊಂಡಿದ್ದೀನಿ. 1 ಈರುಳ್ಳಿ, ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸ್ಪೈಸಸ್ ಬಂದುಬಿಟ್ಟು ಚಕ್ಕೆ, ಮೆಣಸು, ಏಲಕ್ಕಿ, ಲವಂಗ ಮತ್ತು 1 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ ಬನ್ನಿ. ರುಬ್ಕೊಳ್ಳೋದಕ್ಕೆ ಫಸ್ಟಿಗೆ ನಾವಿಲ್ಲಿ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಏನೇನಿತ್ತಲ್ಲ ಸ್ಪೈಸಸ್ ಅಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ. ನೆಕ್ಸ್ಟು ಕಾಯಿ ತುರಿ ಹಾಕಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ, ಅದಕ್ಕೇ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿನ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೆಟೊ, ಎಲ್ಲದನ್ನು ಒಂದೇ ಸಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರುಬ್ಕೊಂಬನ್ನಿ. ನೋಡ್ಬೋದು ಈ ರೀತಿಯಾಗಿ ರುಬ್ಕೊಳ್ಳಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಅಥವಾ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಂಬಾರು ಮಾಡೋಣ. ಇದಕ್ಕೆ 1-2 ಸಾಸಿವೆ, ಅರಶಿನ ಪುಡಿ ಸ್ಕಿಪ್ ಮಾಡಿದ್ದೆ. ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದಕ್ಕೆ ಅರಶಿನ ಪುಡಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಈ ಅಣಬೆನ ಹಾಕಿದ್ದಕ್ಕೆ. ಮಾರ್ಕೆಟಲ್ಲಿ ಸಿಗೋವಂಥ ಅಣಬೆನ ಇದೇ ರೀತಿ ಸಾಂಬಾರು ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಅದೂ ಕೂಡ. ಇದು ನಮಗೆ ತೋಟದಲ್ಲಿ ಸಿಕ್ಕಿರೋವಂಥ ಅಣಬೆ. ಈ ಮಳೆಗಾಲ ಸೀಸನಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ. ನಿಮ್ಮಲ್ಲೂ ಸಿಕ್ಕರೆ ಒಂದ್ಸಲ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಸಿಕ್ಕರೆ ಅದನ್ನು ಟ್ರೈ ಮಾಡಿ. ಈ ಅಣಬೆಗೆ ನಾನು ಬೇಯ್ತಾ ಇದೆ ನೋಡ್ಬೋದು. ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆಯಲ್ಲ, ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಲ್ಲಿ ಒಂದು ಸ್ವಲ್ಪ ಹೊತ್ತು ಕುದೀಲಿ. ಅದಾದ ನಂತರ ಈ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್, ಇದಕ್ಕೇ ನಾನು ಅರಿಶಿನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ, ಹಸಿ ವಾಸನೆ ಹೋಗೋವರೆಗೂ ಕುದಿಸಿ. ಅದಾದ ನಂತರ ಇವು ನಿಮ್ಮ ಅನುಕೂಲಕ್ಕೆ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ. ಇದಕ್ಕೇ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸಾಂಬಾರು ಮಾಡ್ಕೋಬೋದು. ತಿಕ್ನೆಸ್ಸು ಅಥವಾ ತೆಳ್ಳಗೆ ಬೇಕು ಅಂತಂದರೆ ಆ ರೀತಿ ಮಾಡ್ಕೋಬೋದು. ಈ ರೀತಿಯಾಗಿ ಉಪ್ಪು ಬರ್ತಾ ಇದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಇಲ್ಲೇ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಅಥವಾ ಹುಳಿ, ಖಾರದ ಪುಡಿ ಏನಾದರೂ ಖಾರ ಕಡಿಮೆ ಇದ್ದರೆ ಅದನ್ನು ನೀವು ಇಲ್ಲೇ ಹಾಕ್ಕೋಬೋದು. ಈಗ ಚೆನ್ನಾಗಿ ಈ ರೀತಿಯಾಗಿ 1-2 ಕುದಿ ಕುದಿಸಿ ಈ ರೀತಿಯಾಗಿ ಬೆಂದಿದೆ ನೋಡ್ಬೋದು ನೀವು. ಮಶ್ರೂಮ್ ಎಲ್ಲ ಚೆನ್ನಾಗಾಗಿದೆ. ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.